ನಿನ್ನೆ ತಾನೇ ಜಿಲ್ಲಾ ಪ್ರಮುಖರ ವಿಶೇಷವಾಗಿ ಜಾತ್ಯತೀತ ಜನತಾ ದಳದ ಹಾಲಿ ಮತ್ತು ಮಾಜಿ ಶಾಸಕರುಗಳು ಜೊತೆಗೆ ತಾಲೂಕು ಅಧ್ಯಕ್ಷಗಳು ಸುಮಾರು 100 ಜನ ಕೋರ್ ಕಮಿಟಿ ಇಂಪಾರ್ಟೆಂಟ್ ಪ್ರಮುಖರ ಸಭೆಯನ್ನು ನಾವು ನಿನ್ನೆ ಸಂಜೆ ಕರೆದಿದ್ದು. ಅದರ ಒಂದು ಒಟ್ಟಾರೆ ಒಂದು ತೀರ್ಮಾನ ಅದನ್ನು ತಮ್ಮ ಮುಂದೆ ನಮ್ಮಗಳ ಅಭಿಪ್ರಾಯನ ವ್ಯಕ್ತಪಡಿಸಲು ನಾವು ಇಲ್ಲಿ ಕೂತಿದ್ದೇವೆ. ತಮಗೆಲ್ಲ ಗೊತ್ತಿದೆ, ಕಳೆದ ದಿನಗಳಲ್ಲಿ ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ ಎಸ್ಐಟಿಯನ್ನ ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದ್ರೆ ಎಸ್ಐಟಿ ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನಂದ್ರೆ ಎಸ್ಐಟಿ ರಚನೆ ಮಾಡಿದ್ದು ಸಿಡಿ ಮೂಲ ಕಾರಣ. ಅದನ್ನ ಹೊರಗಡೆ ಬಿಟ್ಟಂತವರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕಂದ್ರೆ ಯಾವ್ದು ಬ್ಲರ್ ಮಾಡಿಲ್ಲ ಏನೂ ಅಲ್ಲ, ನೇರವಾದಂತಹ ಸಿಡಿನೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅವರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನ ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದ್ರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಎಚ್ ಡಿ ರೇವಣ್ಣರನ್ನ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಹೊಣೆನಷ್ಟಪುರದಲ್ಲಿ. ಎಸ್ಐಟಿ ರಚನೆ ಮಾಡಿದ ದಿನಾನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ರು, ಅಂದ್ರೆ ಕೇಸ್ ಕೊಡ್ಸೋದ್ರಲ್ಲಿ ಕಾರಣಭೂತರಾಗಿದ್ರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ 2ನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ರೇವಣ್ಣರ ಮೇಲೆ ಕಿಡ್ನಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತ ಎಸ್ಐಟಿ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ನಮ್ಮ ಗಮನಕ್ಕೆ, ನಿಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಕೆಲವು ದೇವೇಗೌಡರ ಮನೆಯಲ್ಲಿ ಔಷಧ ಕೂತಿದ್ರು ಅಂತ ಹೇಳ್ತಾರೆ, ಪ್ರಶ್ನೆ ಇಲ್ಲ. ರೇವಣ್ಣರು ಮುಂಚೆಯಿಂದಲೂ ಸಹ ಇಲ್ಲಿ ಬಂದ ಹಾಸನ ಬೆಂಗಳೂರು ಬಿಡಬೇಕಾದ್ರೆ ಹಾಸನ ಹೋದಂತ ಸಂದರ್ಭದಲ್ಲಿ ತಂದೆ ತಾಯಿಗಳ ಆರೋಗ್ಯ ವಿಚಾರಣೆ ದಿನನಿತ್ಯ ಕಾಯಕ ಅವ್ರದ್ದು. ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಸಲಹೆ ಸಹಕಾರ, ಏನಾದ್ರು ಅವ್ರ ಆರೋಗ್ಯ ವಿಚಾರಣೆ ಇರ್ಬೋದು, ಆಶೀರ್ವಾದ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅವ್ರ ಕಾಯಕ, ದಿನನಿತ್ಯ ರೂಢಿ ಅದು. ತಂದೆ ತಾಯಿಗಳ ದೇವರು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ರೇವಣ್ಣರು. ಆ ಕಾರಣಕ್ಕೋಸ್ಕರ ಅಲ್ಲಿದ್ರೆ ಹೊರತು ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದೇನಲ್ಲ. ಅದನ್ನ ನಿಮಗೆ ನಿಮ್ಮ ಮೂಲಕ ಜನತೆಗೆ ಸ್ಪಷ್ಟಪಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಜೊತೆ ಈ ಒಂದು ಕೇಸ್ನಲ್ಲಿ ರೇವಣ್ಣವರು ಒಬ್ಬ ಪ್ರಭಾವಿ ರಾಜಕಾರಣಿ, ಹಾಸನ ಜಿಲ್ಲೆ ಇರ್ಬೋದು, ರಾಜ್ಯದಲ್ಲಿರ್ಬೋದು. ವಿಶೇಷವಾಗಿ ಹಾಸನ ಜಿಲ್ಲೆಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಜನಗಳ ಮನದಲ್ಲಿ ಉಳ್ಕೊಂಡವರಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಮತ್ತು ಕೆಎಂಎಫ್ನ ಮೂಲಕ ಎಲ್ಲ ಹಳ್ಳಿ ಜನಸಾಮಾನ್ಯರಿಗೆ, ಹಳ್ಳಿ ರೈತರಿಗೆ ಅವರು ಉಪಯೋಗ ಅವರ ಒಂದು ಬದುಕಿಗೆ ಆಸೆ ಆಗ್ತಕ್ಕಂಥ ಕೆಲಸ ಮಾಡಿದ್ರು. ಇಂಥವ್ರನ್ನ ರಾಜಕಾರಣದಿಂದ, ದುರುದ್ದೇಶದಿಂದ ಇಂಥ ಕೇಸ ಸಿಗಾಕ್ಸೋದು ಒಂದು. ಎಸ್ಐಟಿ ಅರೆಸ್ಟ್ ಮಾಡ್ಕೊಂಡು ಅಲ್ಲೇನು ಕೂರ್ಸ್ಕೊಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾವ ಸಂದರ್ಭ ಸಹ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಡುವಂತರಾಗಿದ್ರು. ಒಬ್ರು ಇವತ್ತ ಶಾಸಕರಾಗಿ, ಕಾನೂನಿಗೆ ಗೌರವ ಕೊಡ್ತಕ್ಕಂಥರಾಗಿ ಅವರು ಸಹಕಾರ ಕೊಡರಿದ್ರು. ಆದ್ರೂ ಸಹ ಅದ್ರ ಜೊತೆಗೆ ಯಾರು ಕಿಡ್ನಾಪ್ ಆದ್ರು ಅಂತ ಸಂತ್ರಸ್ತ್ರಿ ಅಂತ ಯಾರು ಇವತ್ತ ಅದನ್ನು ಎಸ್ಐಟಿ ಅವರು ಟ್ರೇಸ್ ಮಾಡಿದ್ದಾರೆ, ಅವರಿಂದೂ ಸಹ ಯಾವುದೇ ಒಂದು ರೇವಣ್ಣರ ಬಗ್ಗೆ, ರೇವಣ್ಣವರು ಈ ಕೃತ್ಯದಲ್ಲಿ ಭಾಗವಹಿಸಿದ್ರು ಅನ್ನೋದಾಗಲಿ, ರೇವಣ್ಣರಿಂದ ನಾನು ಕಿಡ್ನಾಪ್ ಆಗಿದ್ದೆ ಅಂತಲ್ಲ ಅವರೆಲ್ಲೂ ಸಹ ಹೇಳಿಲ್ಲ. ಅಟ್ಲೀಸ್ಟ್ ಅವ್ರ ಹೇಳಿಕೆ ಬರೋವರಿಗಾದ್ರೂ ಸಹ ಒಂದು ತಾಳ್ಮೆ ಇರಬೇಕಾಯ್ತು. ಇದು ಹತಾಶ ಮನೋಭಾವದಿಂದ ನಾನು ಯಾವ ಪಾರ್ಟಿನೂ ಸಹ ಹೇಳಲ್ಲ, ದೂರಕ್ಕೆ ಹೋಗಲ್ಲ. ಎಲ್ಲಾ ಪಾರ್ಟಿ ಯಾರೇ ಆಗಿರಲಿ, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಗುಂಡಿ ಬಿದ್ದಾಗ ಆಳಿಗೊಂದು ಕಲ್ಲು ಅನ್ನಂಗೆ ಅದಾಗ್ತಕ್ಕಂಥ ಕೆಲಸ ಎಲ್ಲರೂ ಸಹ ಮಾಡ್ತಿದ್ದಾರೆ. ವಿಶೇಷವಾಗಿ ರಾಜ್ಯ ರಾಜಕಾರಣಿಗಳು ತಮ್ಮ ಪ್ರಭಾವವನ್ನು ವಿಸ್ತಾರ ಮಾಡಿಕೊಳ್ಬೇಕು. ಏನಾರ ಮಾಡಿ ದೇವೇಗೌಡರ ಕುಟುಂಬ ನಾವು ಅಳಿದ್ರೆ ಅಂದ್ರೆ ಅದನ್ನ ಅವರು ಒಂದು ರಾಜಕಾರಣದಿಂದ ಅವರಿಗೆ ಏನಾದ್ರು ಇದು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಪ್ರಭಾವ ಬೆಳೆಸ್ಕೊಬಹುದು ಅನ್ನೋ ಒಂದು ಚಿತಾವಣೆಯಲ್ಲಿದ್ದಾರೆ. ಅದು ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೆಳಮಟ್ಟದಿಂದ ಜೆಡಿಎಸ್ ಮುಂದಿರ್ತಕ್ಕಂಥದ್ದು.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.